Hey guys, ಇವತ್ತು ನಾವು ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿನ ನೋಡೋಣ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಥೇಲ್ಸ್ ಥಿಯರಮ್ ಕಲ್ತ್ಕೊಂಡಿದ್ವಿ ಮತ್ತೆ ಥೇಲ್ಸ್ ಥಿಯರಮ್ ಮೇಲೆ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ನಾವು ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಥಿಂಗ್, ನಾವು ಎರಡು ಟ್ರಯಾಂಗಲ್ಸ್ ಅಥವಾ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿರ್ಬೇಕು ಅಂದ್ರೆ ಯಾವ ಕಂಡೀಷನ್ಸ್ ನ ಓದಿದ್ವಿ? ಎರಡು ಕಂಡೀಷನ್ಸ್ ನ ಓದಿದ್ವಿ ಅಲ್ವಾ? ಸೊ ದ ಫಸ್ಟ್ ಕಂಡೀಷನ್ ಫಾರ್ ಟು ಟ್ರಯಾಂಗಲ್ಸ್ ಶುಡ್ ಬಿ ಟು ಬಿ ಸಿಮಿಲರ್ ಆರ್ ದ ತ್ರೀ corresponding angles of the two triangles must be equal. ಸೊ ಇದು ನಾವು ಓದಿದ ಮೊದಲನೇ ಕಂಡೀಷನ್. ಏನು ಅಂತ ಇನ್ನೊಂದ್ಸತಿ ರಿವೈಸ್ ಮಾಡೋಣ. ಸೊ ದಿಸ್ ಇಸ್ ದ ಫಸ್ಟ್ ಕಂಡೀಷನ್ ಫಾರ್ ಟೂ ಟ್ರಯಾಂಗಲ್ಸ್ ಟು ಬಿ ಸಿಮಿಲರ್. ಅಂದ್ರೆ ದ ತ್ರೀ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ನಾನು ನಿಮಗೆ ಹೇಳಿದ್ದೆ. ಸೊ ದಿಸ್ ಇಸ್ ಟ್ರಯಾಂಗಲ್ 1, ದಿಸ್ ಇಸ್ ಟ್ರಯಾಂಗಲ್ 2 ಅನ್ಕೊಳ್ಳಿ. ಸೊ ದಿಸ್ ಇಸ್ ಎ ಬಿ ಸಿ ಪಿ ಕ್ಯೂ ಆರ್ ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಟ್ರಯಾಂಗಲ್ ಇಸ್ ಸ್ಮಾಲರ್ ದೆನ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ಗಿಂತ ಈ ಟ್ರಯಾಂಗಲ್ ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ? ಸೊ ನಾನು ಈ ಟ್ರಯಾಂಗಲ್ನ ಇದ್ರ ಮೇಲಿಟ್ಟು ಎನ್ಲಾರ್ಜ್ ಮಾಡಿದ್ರೆ ಅಂದರೆ ಈ ಸೇಮ್ ಟ್ರಯಾಂಗಲ್ ಇಫ್ ಐ ಕೀಪ್ ಇಟ್ ಓವರ್ ಹಿಯರ್, ಇದ್ರ ಮೇಲೆ ಇದನ್ನ ಎತ್ತಿ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಇದಿದೆ, ಇದನ್ನ ನಾನು ಎನ್ಲಾರ್ಜ್ ಮಾಡಿದ್ರೆ, ಈ ಟ್ರಯಾಂಗಲ್ನ ನಾನು ಎನ್ಲಾರ್ಜ್ ಮಾಡಿದೆ ಅಂದರೆ ಈ ಟ್ರಯಾಂಗಲ್ ಅಷ್ಟು ಸೈಜ್ ಆಗೋವರೆಗೂ ದೊಡ್ಡದು ಮಾಡ್ತೀನಿ. ಸೊ ಇದನ್ನ ನಾನು ದೊಡ್ಡದು ಮಾಡಿದ್ರೆ ಯಾವ ಆಂಗಲ್ ಬೇರೆ ಆಂಗಲ್ ಮೇಲೆ ಓವರ್ಲ್ಯಾಪ್ ಆಗುತ್ತೋ ಅಂದ್ರೆ ಯಾವ ಆಂಗಲ್ ಮೇಲೆ ಬೀಳತ್ತೆ, ಇದೆರಡು ಒಂದೇ ಸೈಜಾಗಿ ನಾನು ತಗೊಂಬಂದ್ರೆ ಯಾವ ಎರಡು ಆಂಗಲ್ ಒಂದೇ ಕಡೆ ಬೀಳತ್ತೆ ಅಂದ್ರೆ ನಾನು ಇವಾಗ ಇದನ್ನ ದೊಡ್ಡದು ಮಾಡಿದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಒಂದೇ ಕಡೆ ಇರುತ್ತೆ, ಈ ಆಂಗಲ್ ಮತ್ತೆ ಈ ಆಂಗಲ್ ಒಂದೇ ಕಡೆ ಇರ್ತವೆ, ಅಂಡ್ ಈ ಆಂಗಲ್ ಮತ್ತೆ ಈ ಆಂಗಲ್ ಒಂದೇ ಕಡೆ ಇರ್ತವೆ. ಸೊ ದೀಸ್ ಆಂಗಲ್ಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ನಾನೇನಂದೆ, angle A and angle P are corresponding angles, angle B and angle Q are corresponding angles, angle R and angle C are corresponding angles. Similarly, ನಾನು ಈ ಟ್ರಯಾಂಗಲ್ ನ ಇದ್ರ ಮೇಲೆ ಇಟ್ಟೆ ತಾನೆ. ಸೊ ಈ ಸೈಡ್ ಮೇಲೆ ಬೀಳತ್ತಾ? ನಾನು ಎನ್ಲಾರ್ಜ್ ಮಾಡಿದ್ರೆ, ಈ ಟ್ರಯಾಂಗಲ್ ನಾನು ದೊಡ್ಡದು ಮಾಡಿದ್ರೆ ಈ ಸೈಡ್ ಮೇಲೆ ಬೀಳುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಸೊ ಅವೆರಡು ಓವರ್ಲ್ಯಾಪ್ ಆದಾಗ ಇವೆರಡು ಕರೆಸ್ಪಾಂಡಿಂಗ್ ಸೈಡ್ಸ್ ಆಗ್ತವೆ. ಸಿಮಿಲರ್ಲಿ ಇವೆರಡು ಕರೆಸ್ಪಾಂಡಿಂಗ್ ಸೈಡ್ಸ್ and these two are corresponding sides, correct? So ನಾವು ಇವಾಗ ನಮ್ಮ ಮೊದಲನೇ ಕಂಡೀಷನ್ ಏನಂತ ಹೇಳಿದ್ದಾರೆ, ಆಲ್ ದ ತ್ರೀ ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಸ್ಟ್ ಬಿ ಈಕ್ವಲ್. ಅಂದ್ರೆ ಈ ಎರಡು ಟ್ರಯಾಂಗಲ್ಗಳಲ್ಲಿ ದ ಕರೆಸ್ಪಾಂಡಿಂಗ್ ಆಂಗಲ್ಸ್, ದಿಸ್ ಆಂಗಲ್ ಅಂಡ್ ದಿಸ್ ಆಂಗಲ್ ಶುಡ್ ಬಿ ಈಕ್ವಲ್ ಟು ದಿಸ್ ಆಂಗಲ್ ಅಂಡ್ ದಿಸ್ ಆಂಗಲ್ ಶುಡ್ ಬಿ ಈಕ್ವಲ್ ಟು ದಿಸ್ ಆಂಗಲ್. ಈ ಮೂರು ಆಂಗಲ್ಸ್ ಒಂದಕ್ಕೊಂದು ಈಕ್ವಲ್ ಆಗಿದ್ರೆ ಈ ನಮ್ಮ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಕರೆಕ್ಟ್? ಸೊ ನಾವು ಓದಿದ ಎರಡನೇ ಕಂಡೀಷನ್ ಏನು? ದ ಸೆಕೆಂಡ್ ಕಂಡೀಷನ್ ಫಾರ್ ಸಿಮಿಲಾರಿಟಿ ದಟ್ ವಿ ಲರ್ನ್ಡ್ ಆರ್ ದ ಕರೆಸ್ಪಾಂಡಿಂಗ್ sides must be in the same ratio. ಅಂದ್ರೆ ಏನಪ್ಪ? ಸೊ ವಿ ಜಸ್ಟ್ ಸೋ ವಾಟ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ಏನು ಅಂತ ಇವಾಗಲೇ ನೋಡಿದ್ವಿ ನಾವು. ಸೊ ನಾನು ತಿರ್ಗಾ ಅದೇ ಎರಡು ಟ್ರಯಾಂಗಲ್ ನ ಡ್ರಾ ಮಾಡ್ತೀನಿ. ಸೊ ದಿಸ್ ಇಸ್ ಟ್ರಯಾಂಗಲ್ 1 and this is triangle 2. ಸೊ ದ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ಏನು? ದ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ದ ರೇಷಿಯೋ ಆಫ್ ದಿಸ್ ಸೈಡ್ ಅಂಡ್ ದಿಸ್ ಸೈಡ್. ಈ ಸೈಡ್ ಲೆಂತ್ ಮತ್ತೆ ಈ ಸೈಡ್ ಲೆಂತ್. ರೇಷಿಯೋ ಅಂದ್ರೆ ಫ್ರಾಕ್ಷನ್. ಸೊ ದಿಸ್ ಲೆಂತ್ ಅಪಾನ್ ದಿಸ್ ಲೆಂತ್. ಸೊ ದಿಸ್ ಇಸ್ ಎ ಬಿ ಸಿ ಅಂತ ತಿಳ್ಕೊಳ್ಳೋಣ, ಇದು ಪಿ ಕ್ಯೂ ಆರ್ ಅಂತ ತಿಳ್ಕೊಳ್ಳೋಣ. So the ratio of this length and this length is
AB by PQ. And the ratio of this length and this length. E length ಮತ್ತೆ ಈ length ದು ratio ಏನು? BC by QR. And E length ಮತ್ತೆ ಈ length ದು ratio AC. I am really sorry for the bad handwriting. Please excuse me. So AC by PR. So ನಮ್ಗೆ ಎರಡನೇ ಕಂಡೀಷನ್ ಏನು? They should be equal. The ratio of the corresponding sides must be equal. And all the three corresponding angles must be equal. ಇದನ್ನ ನಾವು ಮುಂಚೆನೆ ಓದಿದ್ವಿ. ಸೊ ನಮಗೆ ಇದು ಆರು ಕಂಡೀಷನ್ಸ್ ಅಂದ್ರೆ 6 ತರದ ಇನ್ಫಾರ್ಮೇಶನ್ ನಮಗೆ ಬೇಕಾಗುತ್ತೆ. 6 ತರದ ಇನ್ಫಾರ್ಮೇಶನ್ ಏನೇನು? ಈ ಆಂಗಲ್ ಒಂದು ಇನ್ಫಾರ್ಮೇಶನ್, ದಿಸ್ ಪ್ಲಸ್ ದಿಸ್ ಟು ಆಂಗಲ್ಸ್ ಆರ್ ಈಕ್ವಲ್ ಅಂತ ಎರಡನೇ ಡೇಟಾ, ದೀಸ್ ಟು ಆಂಗಲ್ಸ್ ಆರ್ ಈಕ್ವಲ್ ಅಂತ ಮೂರನೇ ಡೇಟಾ. ಈ ತರ ನಮಗೆ 6 ಟೈಪ್ಸ್ ಆಫ್ ಡೇಟಾ ಬೇಕಾಗತ್ತಲ್ವಾ? ಸೊ ಅವರು ಪ್ರತಿ ಸತಿ ಕ್ವೆಶನ್ ಅಲ್ಲಿ ಈ ಆರು ಕಂಡೀಷನ್ಸ್ ನಮ್ಗೆ ಕೊಟ್ಬಿಟ್ರೆ ನಮ್ಮ ಲೈಫ್ ಸಿಂಪಲ್ ಆಗೋಗುತ್ತೆ. ಆದ್ರೆ ಅವ್ರ ಗೋಲ್ ಅದಲ್ವಲ್ಲ, ನಮ್ಮ ಲೈಫ್ ನ ಸ್ವಲ್ಪ ಕಷ್ಟ ಮಾಡ್ಬೇಕು ಅವರು. ಸೊ ಅವ್ರೇನ್ ಮಾಡ್ತಾರೆ, ನಮಗೆ ಎಲ್ಲ 6 ಕೊಡಲ್ಲ, ಯಾವ್ದಾದ್ರೂ 3 ಕೊಡ್ತಾರೆ. ಸೊ ಆ 3 ಇಟ್ಕೊಂಡು ಆ 3 ಡೇಟಾ ಅಥವಾ ಆ 3 ವಿಧದ ಇನ್ಫಾರ್ಮೇಶನ್ ಇಟ್ಕೊಂಡು 2 ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಆ ಮೂರು ಡೇಟಾ ಅಥವಾ ಆ 3 ವಿಧದ ಡೇಟಾ ಇಟ್ಕೊಂಡು ನಾವು 2 ಟ್ರಯಾಂಗಲ್ ಸಿಮಿಲರ್ ಅಂತ ಹೆಂಗ್ ಪ್ರೂವ್ ಮಾಡೋದು? ಸೊ ಅದನ್ನ ಪ್ರೂವ್ ಮಾಡಕ್ಕೆ ನಮ್ಗೆ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಅಂತ ಒಂದು ಟೂಲ್ ತರ ಇರುತ್ತೆ. ಸೊ ದಿಸ್ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಇಸ್ ನಥಿಂಗ್ ಬಟ್ ಅ ಟೂಲ್. ಅಂದ್ರೆ ನಿಮಗೆ ನಾನು ಸ್ಕ್ರೂ ಡ್ರೈವರ್ ಕೊಡ್ತೀನಿ, ಈ ಸ್ಕ್ರೂಸ್ ನ ನೀವು ಗೋಡೆ ಒಳಗಡೆ ಹಾಕಿ ಅಂತೀನಿ. ಸೊ ನಾನು ನಿಮಗೆ ಹಂಗೆ ಹೇಳಿದ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ಬೋದು, ಈ ಹೆಂಗಪ್ಪ ಈ ಸ್ಕ್ರೂಸ್ ನೆತ್ಕೊಂಡು ಗೋಡೆ ಒಳಗಡೆ ಹಾಕೋದು ಅಂತ. ಬಟ್ ನಾನು ನಿಮ್ಗೆ ಸ್ಕ್ರೂ ಡ್ರೈವರ್ ಕೊಟ್ರೆ ಅದನ್ನ ಹಾಕಕ್ಕೆ ಈಸಿ ಆಗುತ್ತೆ ಅಲ್ವಾ? ಸೊ ಸಿಮಿಲರ್ಲಿ ನಾನು ನಿಮ್ಗೆ 3 ವಿಧದ ಡೇಟಾ ಕೊಟ್ಬಿಟ್ಟು 2 ಸಿಮಿಲರ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಈ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಅನ್ನೋದು ಸ್ಕ್ರೂ ಡ್ರೈವರ್ ತರ, ಅಂದ್ರೆ ಟೂಲ್ ತರ ನಮಗೆ ಹೆಲ್ಪ್ ಮಾಡುತ್ತೆ 2 ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಕ್ಕೆ. ಸರಿನಾ? ಸೊ ಲೆಟ್ಸ್ ಸಿ ವಾಟ್ ಇಸ್ ದ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ. ಕ್ರೈಟೀರಿಯಾ ಅಂದ್ರೆ ಏನು? ಕ್ರೈಟೀರಿಯಾ ಇಸ್ ನಥಿಂಗ್ ಬಟ್ ಕಂಡೀಷನ್ಸ್, ಅಂದ್ರೆ ಸ್ಪೆಸಿಫಿಕ್ ಕಂಡೀಷನ್ಸ್. ಈ ಸ್ಪೆಸಿಫಿಕ್ ಆಗಿ ಈ ತರ ರೇಂಜ್ ಅಲ್ಲಿ ಕೊಟ್ರೆ ಅದನ್ನ ಹೆಂಗ್ ಡೀಲ್ ಮಾಡೋದು ಅಂತ. ಸೊ ಲೆಟ್ಸ್ ಸಿ ಇನ್ ಡೀಟೇಲ್. So criteria for similarity, there are 3 criteria. So 3 types of condition, 3 types of situations ಕೊಟ್ಟಿರ್ತಾರೆ ನಮಗೆ. So the first criteria is SSS similarity. The second criteria is AA similarity, and the third criteria is SAS similarity. Okay. So what is this SSS similarity? This SSS similarity is nothing but side similarity. SSS stands for side. So what do you understand by this? Idrinda nimage ಏನು ಅರ್ಥ ಆಗುತ್ತೆ? By this we understand that the data which is given to us is only with respect to sides. ಅಂದ್ರೆ sides ಪ್ರಕಾರ ಮಾತ್ರ ನಮಗೆ ಡೇಟಾ ಕೊಟ್ಟಿರ್ತಾರೆ. ಆಂಗಲ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ನಮಗೆ, ಬರೀ sides ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ನಮ್ಮ ಹತ್ರ ಕ್ವೆಶ್ಚನ್ ಅಲ್ಲಿ. ಓಕೆ. And the second kind of criteria and the second kind of situation is angle. So ಈ angle ಅಂದ್ರೆ ಏನು? ಸೊ angles criteria ಅಲ್ಲಿ you have to understand, ಅಂದ್ರೆ side ತರನೇ angle ಅಲ್ಲಿ we have information only about 3 angles. ಆ 3 ಆಂಗಲ್ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಇದೆ ನಮ್ಮ ಹತ್ರ, ಸೈಡ್ಸ್ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ ಇಲ್ಲ. ಓಕೆ. ಸೊ ಇದು ಸೆಕೆಂಡ್ನೇ ಕಂಡೀಷನ್. ಸೊ ದ ಥರ್ಡ್ ಕಂಡೀಷನ್ ಇಸ್ 2 sides, ಅಂದ್ರೆ side angle side, 2 sides and 1 angle. ಸೊ ಇಲ್ಲಿ ನಮಗೆ 3 angles ಬಗ್ಗೆ ಗೊತ್ತು, ಇಲ್ಲಿ ನಮಗೆ 3 sides ಬಗ್ಗೆ ಗೊತ್ತು. ಸೊ ಆದ್ರೆ ಇಲ್ಲಿ ನಮಗೆ 2 sides ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ 1 ಆಂಗಲ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಆ 1 ಆಂಗಲ್ ಈ 2 ಸೈಡ್ ಮಧ್ಯ ಇರುತ್ತೆ, ಅಂದ್ರೆ ಈ ಸೈಡ್ ಮತ್ತೆ ಈ ಸೈಡ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತಿದೆ ಅಂದ್ರೆ ಈ ಆಂಗಲ್ ಏನಿದೆ ಇದು 2 ಸೈಡ್ ಮಧ್ಯನೇ ಬರಬೇಕು. ಇದು ಯಾಕೆ ಅಂತ ನಾವು ಈ ಕ್ರೈಟೀರಿಯಾನೆಲ್ಲ ಪ್ರೂವ್ ಮಾಡೋವಾಗ ನಾನು ನಿಮಗೆ ಹೇಳ್ತೀನಿ. ಓಕೆ. So these are the 3 criteria or 3 types of data
ವಿಚ್ ವಿಲ್ ಬಿ ಗಿವನ್ ಟು ಅಸ್ ಇನ್ ದ ಕ್ವಶನ್ ಅಲ್ಲಿ ನಮಗೆ ಈ ತರನೇ ಕೇಳ್ತಾರೆ ಅವರು, ಸರಿನಾ? ಸೊ ನಾವು ಇವಾಗ ನೋಡೋಣ. ಸೊ ದ ಫಸ್ಟ್ ಕ್ರೈಟೀರಿಯಾ ಅಂದ್ರೆ ಈ ಮೂರು ನಾವು ನೋಡಿದ್ವಲ್ವಾ ಕ್ರೈಟೀರಿಯಾ ಏನು, ಈ ಮೂರನ್ನು ನಾವು ಥಿಯರಮ್ ಆಗಿ ಪ್ರೂವ್ ಮಾಡ್ತೀವಿ. ಈ ಥಿಯರಮ್ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಇದು ಗೊತ್ತು ಮಾಡ್ಕೊಳೋದು ಮುಖ್ಯ ಆಗುತ್ತೆ ನಿಮಗೆ. ಸೊ ದ ಫಸ್ಟ್ criteria that we will be proving is AAA similarity. ಸೊ ನಾವು AAA ಟ್ರಿಪಲ್ ಎ ಸಿಮಿಲಾರಿಟಿಗೆ ಪ್ರೂವ್ ಮಾಡ್ತಾ ಇದ್ದೀವಿ. ಸೊ ವಾಟ್ ಡಿಡ್ ಐ ಟೆಲ್ ಯು ಅಬೌಟ್ ಟ್ರಿಪಲ್ ಎ ಸಿಮಿಲಾರಿಟಿ? AAA ಅಂದ್ರೆ ನಮಗೆ 3 ಆಂಗಲ್ ಬಗ್ಗೆ ಡೇಟಾ ಗೊತ್ತಿರುತ್ತೆ, ಆದ್ರೆ ಸೈಡ್ಸ್ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ ಇರಲ್ಲ ನಮ್ಮ ಹತ್ರ, ಅಲ್ವಾ? ಸೊ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನಾವು ಓದೋಣ. ನೀವು ಸ್ಟೇಟ್ಮೆಂಟ್ ನ ಆಸ್ ಇಟ್ ಇಸ್ ಬರಿಬೇಕು, ಸ್ಟೇಟ್ಮೆಂಟ್ ನ ಚೇಂಜ್ ಮಾಡಂಗಿಲ್ಲ ನೀವು. ಸೊ ದ ಸ್ಟೇಟ್ಮೆಂಟ್ ಇಸ್, ಇಫ್ ಇನ್ 2 ಟ್ರಯಾಂಗಲ್ಸ್, ನಾನು ಹಂಗೆ ಓದ್ತಾ ಬರಿತಾ ಇರ್ತೀನಿ, ಯು ಆಲ್ಸೋ ಕಾಪಿ ದ ಸೇಮ್ ಥಿಂಗ್. ಸೊ ಇಫ್ ಇನ್ 2 triangles the corresponding angles are equal. Corresponding angles are equal. The corresponding angles are equal, then their corresponding sides are in the same ratio. So illivargu namak given data. So now from here we need to prove. Then their corresponding sides are in the same ratio. The corresponding sides are in the same ratio, and hence the 2 triangles are similar, and hence the 2 triangles are similar. So let's break this down. So ಈ ಸ್ಟೇಟ್ಮೆಂಟ್ ನ ನಾವು ಬ್ರೇಕ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಫ್ ಯು ವಿ ಕ್ಯಾನ್ ಬ್ರೇಕ್ ದ ಸ್ಟೇಟ್ಮೆಂಟ್ ಇಂಟು 3 parts. ಈ ಸ್ಟೇಟ್ಮೆಂಟ್ ನಾವು 3 ಭಾಗವಾಗಿ ಬ್ರೇಕ್ ಮಾಡ್ಬೋದು. ಸೊ ಮೊದಲನೇದಾಗಿ, ಇನ್ 2 triangles corresponding angles are equal. This is our first information. Okay, and then the second part is their corresponding sides are in the same ratio, and hence the triangles are similar. ಸೊ ನಾನು 2 ಟ್ರಯಾಂಗಲ್ಸ್ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಸೊ ಇಫ್ ಐ ಟೇಕ್ 2 triangles, ಐ ಆಮ್ ಟೇಕಿಂಗ್ ದೀಸ್ 2 triangles. ದಿಸ್ ಇಸ್ A, B, C, D, E and F. D, E and F. These are 2 triangles. Okay, these are the 2 triangles that I have taken. So in these 2 triangles ನಮಗೆ ಏನು ಕೊಟ್ಟಿದ್ದಾರೆ ಅವರು? I am really sorry for the discomfort of the board because of the board. So they have given that the corresponding angles are equal. ಅಂದ್ರೆ corresponding angles ಅಂದ್ರೆ ಏನು ಅಂತ ನಾವು ಇವಾಗಲೇ ನೋಡಿದ್ವಿ. So A and D are corresponding angles, B and E are corresponding angles, C and F are corresponding angles. So these corresponding angles are equal to each other. Okay, so and now what are they asked us to prove? ನಮಗೆ ಪ್ರೂವ್ ಮಾಡಕ್ಕೆ 2 ಐಟಮ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಪ್ರೂವ್ 2 things. 2 ಥಿಂಗ್ಸ್ ನಾವು ಪ್ರೂವ್ ಮಾಡಬೇಕಾಗುತ್ತೆ. ವಿ ನೀಡ್ ಟು ಪ್ರೂವ್ ದಟ್ ದ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. 3 ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷಿಯೋ ಅಂತ ಪ್ರೂವ್ ಮಾಡಬೇಕು. ಮತ್ತೆ ವಿ ನೀಡ್ ಟು ಪ್ರೂವ್ ದಟ್ ದೀಸ್ 2 ಆರ್ ಸಿಮಿಲರ್ ಟು ಈಚ್ ಅದರ್. ಸೊ ನಮಗೆ 2 ಟ್ರಯಾಂಗಲ್ಸ್ ಸಿಮಿಲರ್ ಆಗೋಕ್ಕೆ we wanted 2 conditions, that all the corresponding sides angles are equal. ಮೊದಲನೇ ಕಂಡೀಷನ್ ಫುಲ್ಫಿಲ್ ಆಯಿತು. ವಿ ನೋ ದಟ್ ಆಲ್ ದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ದ ಮೊದಲನೇ ಕಂಡೀಷನ್ ಟಿಕ್ ಹಾಕ್ಬೋದು ನಾವು. ಬಟ್ ದ ಸೆಕೆಂಡ್ ಕಂಡೀಷನ್ ಇಸ್ ಆಲ್ ದ 3 sides ಮಸ್ಟ್ ಬಿ ಇನ್ ದ ಸೇಮ್ ರೇಷಿಯೋ. ಆ ಇನ್ಫಾರ್ಮೇಶನ್ ಅವ್ರು ನಮಗೆ ಕೊಟ್ಟಿಲ್ಲ. ಸೊ ನಾವು ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ. ದಟ್ ಆಲ್ ದ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ನಾವು ಪ್ರೂವ್ ಮಾಡಿದ್ರೆ
then we can prove. ಆಮೇಲೆ ನಾವು ಪ್ರೂವ್ ಮಾಡ್ಬೋದು that these two triangles are similar. Okay, so ಇದಕ್ಕೆ ನಾವು ಫಸ್ಟ್ given data ಬರ್ಕೊಳ್ಳೋಣ. As we do in all theorems, ಈ theoremಗೂ the first thing we'll do is write the given data. So what have they given? They have given us that in triangle ABC and triangle DEF, ಎರಡು triangle ಅಲ್ಲಿ angle A is equal to angle D. Angle D is equal to angle E, and angle C is equal to angle F. So this is the given data. So now prove ಮಾಡಬೇಕಾಗಿರೋದೇನು? To prove ಅಂತ ಬರ್ಕೊಳ್ಳೋಣ ಫಸ್ಟ್. So what do we have to prove? We have to prove that the sides are in the same ratio. So we have to prove AB by DE is equal to BC by EF is equal to AC by DF. So this is the first thing we need to prove. ಎರಡು things prove ಮಾಡಬೇಕಾಗುತ್ತೆ ನಮಗೆ ಇಲ್ಲಿ. So the first thing is the sides are in the same ratio, corresponding side. The second thing is triangle ABC is similar to triangle DEF. So this is the second thing that we need to prove. Okay, so I hope you've written all of this down. Idin pause ಮಾಡಿ ಬರ್ಕೊಳ್ಳಿ ನೀವು. I'm going to rub the board now. Okay, this board is really annoying. Okay. Okay. So excuse me a minute. Yeah. Thank you. I'm really sorry. So now ನಾನು ತಿರ್ಗಾ ಮತ್ತೆ ಎರಡು ಟ್ರಯಾಂಗಲ್ನ ಡ್ರಾ ಮಾಡ್ತೀನಿ ಇಲ್ಲಿ ನೀಟಾಗಿ. So we are going to retain this triangle throughout. ಮತ್ತೆ ಇದು third triangle. Okay, so this is A, B, C, D, E and F. These are our two triangles. So now what do we have to do? ಈ ಎರಡು ಟ್ರಯಾಂಗಲ್ ಜೊತೆ if this much data is not enough, so ನಾವು ಈ ಟ್ರಯಾಂಗಲ್ನ ನಾವು ಸ್ವಲ್ಪ ಆಲ್ಟರ್ ಮಾಡಬೇಕಾಗುತ್ತೆ, ಅಂದರೆ ಕೆಲವು ಚೇಂಜಸ್ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಏನು ಹೇಳಿದ್ದೆ, ಚೇಂಜಸ್ ಮಾಡಬೇಕಾದ್ರೆ we need to write down the changes. ನಾವೇನೇನು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನಾವು ಬರಿಬೇಕಾಗುತ್ತೆ. So what do we have to write? We have to write the construction. So what is the construction that we are going to make? So ನಾವು ಏನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರೆ, so you know this length AB. ಸೊ ಈ ಲೆಂತ್ AB ನಮಗೆ ಗೊತ್ತಿದೆ. ಸೊ ನಾನು ಈ ಲೆಂತ್ ABನ ಈ ಪೆನ್ ಅಷ್ಟು ಇಟ್ಕೊಂಡ್ರೆ, ಓಕೆ, ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ದ ಲೆಂತ್ ಆಫ್ ದ ಪೆನ್ ಅಲ್ವಾ? ಸೊ ನಾನು ಈ ಪೆನ್ನಲ್ಲಿಟ್ಟು ಐ ಆಮ್ ಗೋಯಿಂಗ್ ಟು ಕಟ್ ದ ಸೈಡ್ DF ಇದೆಯಲ್ಲ, ABಗೆ ಸೇಮ್ ಲೆಂತ್ ಇರೋಷ್ಟು ಕಟ್ ಮಾಡ್ತೀನಿ ನಾನು. ಸೊ ಇಫ್ ಐ ಕಟ್ ಓವರ್ ಹಿಯರ್, ಮತ್ತೆ ACಗೆ ಈಕ್ವಲ್ ಆಗಿರೋಂಥ ಲೆಂತ್ ತಗೊಂಡು ನಾನು ಇಲ್ಲಿ ಕಟ್ ಮಾಡ್ತೀನಿ. ಸೊ ಇಫ್ ಐ ಕಟ್ ಆ್ಯಂಡ್ ಡ್ರಾ ಸ್ಟ್ರೇಟ್ ಲೈನ್, ಸೊ ಮತ್ತೆ ಐ ಆಮ್ ನೇಮಿಂಗ್ ದಿಸ್ T and Q. Okay, so what am I going to write here? I'm going to write that cut the line DE and DF such that DE and EF at points P and Q. Okay, so cut them at P and Q. Okay, done. But what is the condition to cut them? Such that
AB, the length of AB ಅಂದ್ರೆ AB length ಏನಿದೆಯೋ, the length of AB is equal to the length of DP, and the length of AC is equal to the length of DQ. So AB is equal to DP and AC is equal to DQ. Okay, so this is the construction we are making. Nam construction ashte. So now let's move on to the proof. So to prove this naven ಮಾಡ್ತೀವಿ ಅಂದ್ರೆ, first we are going to consider triangle ABC and triangle DPQ. ಈ triangle ಮತ್ತೆ ಈ triangle ನ consider ಮಾಡ್ತೀವಿ. I am going to shade both the triangles in red so ನಿಮಗೆ ಅರ್ಥ ಆಗಲಿ ಅಂತ. So we are going to compare this triangle, this full triangle, with this small triangle on top. Correct? So if we are going to compare that, navenanta baribeku, we have to start by telling in triangle ABC and triangle DPQ. In triangle ABC and triangle DPQ. So ಇವೆರಡನ್ನು ಹೆಂಗೆ ಕಂಪೇರ್ ಮಾಡ್ತಾ ಇದ್ದೀವಿ ನಾವು? We know that AB is equal to DP. So by construction we know that AB is equal to DP. ಇಲ್ಲಿ ಪಕ್ಕದಲ್ಲಿ ರೀಸನ್ ಬರೆಯೋದು ತುಂಬ ಇಂಪಾರ್ಟೆಂಟ್. ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ದಟ್ ಆಲ್ವೇಸ್ ಎಕ್ಸಾಮಲ್ಲೂ ನೀವು ರೀಸನ್ ಬರೀಲೇಬೇಕು. By construction and AC is equal to DQ. Same way, by construction they are also equal by construction. And all, then we know that angle A is equal to angle D ಅಂತ ನಮಗೆ ಆ ಸ್ಟೇಟ್ಮೆಂಟ್ ಅಲ್ಲೇ ಹೇಳಿದ್ರಲ್ವಾ ಅವರು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತ, ಬಿಕಾಸ್ ದೇ ಬೋತ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ನಾವು ಈ ಫುಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿದಾಗ ದೀಸ್ ಟು ಆಂಗಲ್ಸ್ ಆರ್ ಈಕ್ವಲ್. ಸೊ ನಾವು ಇಷ್ಟು ಕಟ್ ಮಾಡಿದ್ರೆ ಈ ಆಂಗಲ್ಗೆ ಏನು ಡಿಫ್ರೆನ್ಸ್ ಆಗಲ್ಲ. ದಿಸ್ ಆಂಗಲ್ ವಿಲ್ ರಿಮೇನ್ ದ ಸೇಮ್ ನೋ ಮ್ಯಾಟರ್ ವಾಟ್ ದ ಲೆಂತ್ ಆಫ್ ದಿಸ್ ಟು ಸೈಡ್ಸ್ ಆರ್, ಅಲ್ವಾ? ಸೊ ದಿಸ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಇಟ್ ಇಸ್ ಗಿವನ್ ಟು ಅಸ್. ಆಂಗಲ್ ಎ is equal to angle D. Why? Because it is given. So now ನೀವು ಇದು ಮೂರನ್ನು ನೋಡ್ತಾ ಇದ್ರೆ what does it flash? ಏನ್ ಫ್ಲಾಶ್ ಆಗುತ್ತೆ ನಿಮಗೆ? That these two triangles are congruent. ಅಲ್ವಾ? ಲಾಸ್ಟ್ ಇಯರ್ ಕಲ್ತಿದ್ವಿ ನಾವು congruency. So triangle ABC is congruent to triangle DPQ. DPQ by which congruency criteria? ಯಾವ congruency ಇಂದ? SAS rule. SAS rule ಇಂದ these two triangles are congruent. So ಆ ಎರಡು triangles are congruent ಅಂದ್ರೆ what can we say? We can say by CPCT. ಇದನ್ನು ಲಾಸ್ಟ್ ಇಯರ್ ಕಲ್ತಿದ್ರಿ ನೀವು. What is CPCT? Corresponding sides of congruent triangles are equal. Okay, corresponding sides of congruent triangles. Corresponding sides andre enu? If I keep this on top of each other, ಒಂದ್ರ ಮೇಲೆ ಒಂದು overlap ಆಗುತ್ತೆ. So that is corresponding side. ನಾನು ನಿಮಗೆ ಮತ್ತೆ ಹೇಳ್ತಿದ್ದೀನಿ. So we can say that AB is equal to DP and AC is equal to DQ. AC is equal to DQ. We can also extract one more very important information. ಇನ್ನೊಂದು important information ಏನು ನಮಗೆ ಗೊತ್ತಾಗುತ್ತೆ congruency ಇಂದ ಅಂದ್ರೆ, we can say that angle B is equal to angle P. Corresponding parts are equal andre we can say, okay, I hope you can see it now. Okay, I'm really sorry because the board went on. So angle B is equal to angle P and angle C is equal to angle D.
we can say that also by congruency. So angle B is equal to angle P and angle C is equal to angle Q. So ನಮಗೆ ಇನ್ನೇನು ಗೊತ್ತು, we know that. So I'm going to write it down over here because I do not have space, but I want you all to write it down one below the other. ಒಂದು ಕೆಳಗಡೆ ಒಂದು ಸ್ಟ್ರೇಟ್ ಲೈನ್ ಆಗಿ ಬರ್ಕೊಂಡು ಹೋಗ್ಲಿ ಇದನ್ನ. So we know that angle P is equal to angle Q and angle C is equal to angle Q. B is equal to P, C is equal to Q. ನಮಗೆ ಇನ್ನೇನು ಗೊತ್ತು, we know that angle B is equal to angle E. ಈ ಆಂಗಲ್ ಈಕ್ವಲ್ ಅಂತ ನಮ್ಗೆ ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ರು. ದೇರ್ಫೋರ್ ಈ ಆಂಗಲ್ಗೂ ಈಕ್ವಲ್ ಮತ್ತೆ ಈ ಆಂಗಲ್ಗೂ ಈಕ್ವಲ್ ಅಂದ್ರೆ ದೀಸ್ ಟು ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು ನಾವು, ಕರೆಕ್ಟ್? ದೇರ್ಫೋರ್ ಆಂಗಲ್ ಇ ಇಸ್ ಈಕ್ವಲ್ ಟು ಆಂಗಲ್ ಪಿ. ಸಿಮಿಲರ್ಲಿ ಇದೇ ತರ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ and angle C is also equal to angle F. Therefore angle Q is equal to angle F. Alva? Angle Q is equal to angle F. So ಇವೆರಡು ಈಕ್ವಲ್ ಅಂದ್ರೆ ನಾವಿನ್ನೇನು ಕಲಿಬಹುದು ಇದರಿಂದ? I can say that this is a parallel line and this is the transversal. ಇವೆರಡು corresponding angles ಆಗ್ತವೆ. So these two corresponding angles are equal ಅಂದ್ರೆ we can say that PQ is parallel to EF because ನಾವು ಓದಿದ್ವಿ parallel lines transversal ಮಧ್ಯ ಹೋದ್ರೆ corresponding angles are equal ಅಂತ. Therefore we can say that PQ is parallel to EF. So PQ is parallel to EF ಅಂದ್ರೆ ನಾವು ಇವಾಗ ನಮ್ಮ ಫೇವರೆಟ್ ಥಿಯರಮ್ ನ ಯೂಸ್ ಮಾಡಬಹುದು. which is our favorite theorem? Thales theorem. Yes. So we can use Thales theorem because ನಮಗೆ ಈ ಎರಡು ಸೈಡ್ಸ್ ಈ ಎರಡು ಪ್ಯಾರಲಲ್ ಅಂತ ಗೊತ್ತು ಮತ್ತೆ ಇವೆರಡು ಈಕ್ವಲ್ ರೇಷಿಯೋ ಅಲ್ಲಿ ಡಿವೈಡ್ ಆಗಿದೆ ಅಂತಾನೂ ಗೊತ್ತು ನಮಗೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಅವರ್ ಫೇವರಿಟ್ ಥಿಯರಮ್, Thales theorem. ನಾನು ಇದನ್ನೆಲ್ಲ ರಬ್ ಮಾಡ್ತಾ ಇದ್ದೀನಿ. ಸೊ ವೇರ್ ಡು ಐ ಸ್ಟಾರ್ಟ್? ಓಕೆ, ಸೊ ಐ ಆಮ್ ಗೋನಾ ಕೀಪ್ ದ ಟ್ರಯಾಂಗಲ್ಸ್ ಆಸ್ ಇಟ್ ಇಸ್. ನಾಟ್ ಟ್ರಯಾಂಗಲ್ಸ್. So ನಾವೇನ್ ತಿಳ್ಕೊಂಡ್ವಿ? we know that PQ is parallel to EF. Therefore in triangle DEF ನಾನು Thales theorem ಅಪ್ಲೈ ಮಾಡಿದ್ರೆ ಏನಂತ ಬರಿಬಹುದು? I can write that DP by PE is equal to dq by EF. Alva? So I can write that dp by PE is equal to dq by QF. Correct? And also I can also write that BC. Okay, just let's forget it for now. So ನಮಗೆ ನಾವು ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದಾಗ ನಮಗೆ ಎರಡು ಡೇಟಾ ನಾವು ತಿಳ್ಕೊಂಡಿದ್ವಿ. ಏನದು? we could say that AB is equal to DP because they both are congruent and AC is equal to DQ. So ನಾವು ಇದನ್ನ ತಿಳ್ಕೊಂಡಿದ್ವಿ when we proved that these two triangles are congruent. We learned this. ಸೊ ನಾನು ಇವಾಗ DP ಮತ್ತೆ DQ ನ AB ಮತ್ತೆ AC ಇಂದ ರೀಪ್ಲೇಸ್ ಮಾಡ್ಬೋದು ಅಲ್ವಾ? So AC by PE is equal to DQ is equal to not DQ, sorry, is equal to AB. This is AB, I'm really sorry. So this is AB by PE is equal to AC by EF. Okay, because these two sides are same, they are equal, the sides are equal. After that, if I do reciprocal, ಇವೆರಡನ್ನು reciprocal ಮಾಡಿದ್ರೆ QF. ಅದು ಡಿನಾಮಿನೇಟರ್ QF. Okay, wait. Before I do that, ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಸ್ಮಾಲ್ ಚೇಂಜ್ ಮಾಡಬೇಕು. ಸೊ ನಾನು ಇದನ್ನ ಏನು ಮಾಡ್ತೀನಿ, ಇವೆರಡನ್ನು ರೆಸಿಪ್ರೋಕಲ್ ಮಾಡ್ತೀನಿ. ಇವೆರಡನ್ನು ರೆಸಿಪ್ರೋಕಲ್ ಈ ಥರ ಪ್ರಾಬ್ಲಮ್ ನಾವು ಮುಂಚೆನೂ ಮಾಡಿದ್ವಿ, ನೀವು ನೆನಪು ಮಾಡಿಕೊಂಡ್ರೆ. ಸೊ DP is equal to EF by DQ. Okay,
So after this, I'm going to add 1 on both sides. So if I add 1 on both sides, QF. oh yeah, sorry. I'm really sorry. This denominator is QF. I'm really sorry. So this denominator. So ನಾನು ಇದನ್ನ reciprocal ಮಾಡಿದೆ. So I'm really sorry. I apologize for my mistake. Okay. So I'm going to add 1 on both sides. ಎರಡು ಕಡೆ 1 add ಮಾಡ್ತೀನಿ. ಎರಡು ಕಡೆ 1 add ಮಾಡಿದ್ರೆ ನನಗೆ ಏನು ಸಿಗುತ್ತೆ? If I add 1 on both sides and take LCM. ಈ ತರ ಪ್ರಾಬ್ಲಮ್ ನಾವು ಮುಂಚೆನೂ ಮಾಡಿದ್ದೀವಿ, ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇಲ್ಲ. So PE plus DP divided by DP is equal to QF by QF plus DQ divided by DQ. So what is PE by DP? I'm going to draw a box around this so you don't get confused. ಅದಕ್ಕೆ ಸಂಬಂಧ ಇಲ್ಲ. So what is PE by plus DP? PE, this length plus this length is equal to DE. Therefore we can write that DE by DP is equal to, what is QF plus DQ? QF, this length, and DQ is this length. ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ DF ಸಿಗುತ್ತೆ, is equal to DF by DQ. ನಾನು ತಿರ್ಗಾ ಇದನ್ನು ವಾಪಸ್ ಉಲ್ಟಾ ಮಾಡ್ತೀನಿ. ಓಕೆ, ಐ ಆಮ್ ಬ್ರಿಂಗಿಂಗ್ ಇಟ್ ಬ್ಯಾಕ್ ಟು ನಾರ್ಮಲ್. ತಿರ್ಗಾ ರೆಸಿಪ್ರೋಕಲ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಸಿಗುತ್ತೆ? DP by DE is equal to DQ by DF. Okay, so DP by DE is equal to DQ by DF. ನಾವು ಕಾಂಗ್ರುಯೆನ್ಸಿಯಿಂದ ಏನು ಕಲ್ತಿದ್ವಿ ನಾನು ಇಲ್ಲೇ ಹೇಳಿದ್ದೆ ನಿಮಗೆ. AB is equal to DP and AC is equal to DQ. So now I am going to replace DP and DQ by AB and AC. So this is AB by DE is equal to AC by DF. Correct? So I know that AB by DE is equal to AC by DF. Similarly, I can also prove that BC by EF is AC by DF is also equal to BC by DF. So I want you people to try this part out. So I'm going to give a small hint, ಚಿಕ್ಕ hint ಕೊಡ್ತೀನಿ ನಿಮಗೆ ಹೆಂಗೆ ಅಂತ. So I need to prove BC by EF ಅಲ್ವಾ. So I have taken this side as a parallel side. So ಇದನ್ನ ಪ್ಯಾರಲ್ ಆಗಿ ತಗೊಂಡಿರ ನಾನು ಈ ತರ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡಿದ್ರೆ, and if I take the triangle like this, I will get DQ by DF is equal to F. If I name this point, what do I name this point? I name this point M ಅಂತ ಅನ್ಕೊಳ್ಳಿ. FM by ME, and so the FM by ME. So we know that EF is and BC are corresponding sides. So ಮತ್ತೆ ಇದನ್ನ ತಗೊಂಡು you can prove that these two are equal. Since these two are equal and BC is equal to FQ, you can see this is also equal to this. So I want you people to try this out. Next class I will start by this, but I want you to try this small exercise. I'm not going to give you the complete answer for this, but similarly we can prove that BC by EF is also equal to AC by DF. So ನಮಗೆ ಬೇಕಾಗಿದ್ದು ಫಸ್ಟ್ ಪ್ರೂಫ್ ಫಿನಿಶ್ ಆಯ್ತಾ ನಮಗೆ. So we finish the first proof. So we know that this is equal and angle A is equal to angle P, angle B is equal to angle E, and angle A is equal to angle D, angle B is equal to angle E, and angle C is equal to angle F. ಇದು ನಾವು ಕೊಟ್ಟಿದ್ದಾರೆ. So our two conditions for similarity is satisfied. All the three corresponding sides are equal and all the three corresponding angles are in the same ratio. Therefore, triangle ABC is similar to triangle DEF by SSS rule. By SSS rule, finally we have, not by SSS, I am really sorry, this is a grave mistake by me. So this is AAA rule. Okay, I'm really sorry. I was just so happy that we finished this proof. So by AAA rule, finally we have proved that these two triangles are similar.
ಈ ಪ್ರೂಫ್ ಸ್ವಲ್ಪ ದೊಡ್ಡದು, ತುಂಬಾ ಲೆಂತಿ ಪ್ರೂಫ್ ಮತ್ತೆ ತುಂಬಾ ಕನ್ಫ್ಯೂಸಿಂಗ್ ಆಗು ಇರ್ಬೋದು. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋನ ಮತ್ತೆ ಮತ್ತೆ ನೋಡಿ ನೀವಾಗೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಹೇಳ್ಬೋದು. ಸೊ ಐ ಬಿ ವೆರಿ ಹ್ಯಾಪಿ ಟು ರೀಶೂಟ್ ದಿಸ್ ವಿತ್ ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡಕ್ಕೂ ಟ್ರೈ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. ಬಟ್ ಪ್ಲೀಸ್ ಈ ವಿಡಿಯೋ ಈ ಪ್ರೂಫ್ ತುಂಬಾ ದೊಡ್ಡದು, ಲೆಂತಿ ಆಗಿದೆ, ನನಗೂ ಹೇಳ್ಕೊಡಕ್ಕೂ ನನಗೆ ಸುಸ್ತಾಗ್ತಿದೆ. ಸೊ ದಿಸ್ ಇಸ್ ಸಚ್ ಅ ಬಿಗ್ ಪ್ರೂಫ್ ಅಂಡ್ ವೆರಿ ಕನ್ಫ್ಯೂಸಿಂಗ್ ಆಗಿದೆ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಓಕೆ, ಸೊ ಆಲ್ಸೋ ಟ್ರೈ ಟು ಪ್ರೂವ್ ದಟ್ BC by EF is also equal. Okay, thank you so much. In the next class we will see problems on this criteria and then we'll move to the next criteria. Thank you.